ಶಾಪ ವಿಮೋಚನೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ಸಾಕಷ್ಟು ಚರ್ಚೆ ಆಯಿತು. ಚಾಮರಾಜನಗರಕ್ಕೆ ಮುಖ್ಯಮಂತ್ರಿಗಳು ಭೇಟಿ ಕೊಟ್ಟಿರೋದ್ರ ಬಗ್ಗೆ ಬನ್ನಿ, ಇದ್ರ ಬಗ್ಗೆ ಗಣ್ಯರು ಏನು ಹೇಳ್ತಾರೆ ಕನ್ನಡ. ನಮ್ಮ ಸ್ಟುಡಿಯೋದಲ್ಲಿದ್ದಾರೆ KSL ಸ್ವಾಮಿಯವರು, ರವಿಯವರು, ಖ್ಯಾತ ಕಲಾವಿದರು, ನಿರ್ದೇಶಕರು. ಸ್ವಾಮಿಯವರ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಅದೇ ರೀತಿ ಮುಖ್ಯಮಂತ್ರಿ ಚಂದ್ರು ಇದ್ದಾರೆ, ಹಿರಿಯ ಕಲಾವಿದರು, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು. ಮುಖ್ಯಮಂತ್ರಿ ಚಂದ್ರು ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೊಬ್ಬರು ಮಾಸ್ಟರ್ ಹಿರಣ್ಯನವರು, ಹಿರಿಯ ರಂಗಕರ್ಮಿಗಳು. ಹಿರಣ್ಯವರು ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಮೈಸೂರಿನ ಸ್ಟುಡಿಯೋದಲ್ಲಿ ಸ್ವರೂಪತಿ ಜಾಯ್ನ್ ಆಗ್ತಾರೆ. ನಾಗರಾಜ್ ದೀಕ್ಷಿತರು, ಚಾಮರಾಜೇಶ್ವರ ದೇಗುಲನಿದೆ, ದೇಗುಲದ ಅರ್ಚಕರು, ಆಗಮಿಕರು ಅವರು. ಅವ್ರೇನು ಹೇಳ್ತಾರೆ ಕನ್ನಡ. ಬನ್ನಿ, ನಾನು ಆರಂಭ ಮಾಡ್ತಾ ಇದ್ದೀನಿ ಸ್ವಾಮಿಯವರ ಮುಖಾಂತರ. ಸ್ವಾಮಿಯವರು ಕೇಳ್ತಾ ಇದ್ದೀರಿ ತಾವು, ಮುಖ್ಯಮಂತ್ರಿಗಳು ಹೋಗುವಂಥದ್ದು ಒಂದು ದೊಡ್ಡ ಸುದ್ದಿ ಆಗ್ತಾ ಇದೆ. ಭಾಳ ಆಶ್ಚರ್ಯಕರ ಸಂಗತಿ ಅಂದರೆ, ಬಹುತೇಕ ಮುಖ್ಯಮಂತ್ರಿಗಳು ನಮ್ಮ ರಾಜ್ಯದಲ್ಲಿ ಯಾರ್ಯಾರು ಅಧಿಕಾರ ಕಳ್ಕೊಂಡಿದ್ದಾರೆ ಅವ್ರು ಬೇರೆ ಬೇರೆ ಊರಿಂದ ಬಂದಿರುವಂಥವ್ರೆ, ವಿಶೇಷವಾಗಿ ದೆಹಲಿಯಿಂದ ಬಂದಿರುವಂಥವ್ರು ಅಂತ. ದೆಹಲಿಗೆ ಹೋಗ್ತಾರೆ, ಅಲ್ಲೇನೋ ಹೆಚ್ಚು ಕಡಿಮೆ ಆಗುತ್ತೆ, ಬಂದು ಅಧಿಕಾರ ಕಳ್ಕೊಳ್ತಾರೆ. ಅದು ಯಾವುದು ಲೆಕ್ಕಕ್ಕೆ ಬರಲ್ಲ. ಇಲ್ಲಿ ಯಾವುದೋ ಚಾಮರಾಜನಗರದ ಮಾತ್ರ ನಾವು ಹೇಳ್ತೀವಿ. ಏನಿದೆ ಅರ್ಥ? ಈ ರಾಜಕಾರಣಿಗಳ ತೀರ್ಮಾನಗಳಲ್ಲಿ ಒಂದು ಸತಿ ನಂಗೆ ನಗು ಬರೋದು ಎಲ್ಲಿ ಅಂದರೆ, ಇವರು ಆಡಳಿತದಲ್ಲಿದ್ದಾಗ ಮಾತು ಬೇರೆ, ವಿರೋಧ ಪಕ್ಷದಲ್ಲಿ ಕೂತಾಗ ಬೇರೆ, ಇನ್ನೆಲ್ಲೋ ಇದ್ದಾಗ ಇನ್ನೇನೋ ಒಂದು ಮಾತು. ನಾನು ಹೇಳೋದು, ಕ್ರಿಕೆಟ್ನಲ್ಲಿ ಸೋಲ್ತಾರೆ ಅಂದರೆ ಕ್ಷೇತ್ರದಲ್ಲಿ, ಫೀಲ್ಡಲ್ಲೇ ಸೋಲ್ತಾರೆ ಅವರು. 10 ಬಾಲ್ ಈ ಕಡೆಯಿಂದನೋ 10 ವಿಕೆಟ್ ಹೋಗೋದ್ರಿಂದನೋ, ರನ್ನು ಜಾಸ್ತಿ ತೊಗೊಳೋದ್ರಿಂದನೋ ಕಮ್ಮಿ ತೊಗೊಳೋದು ಸೋಲ್ತಾರೆ. ಇವರು ವಿಧಾನಸೌಧದಲ್ಲಿ ಎಷ್ಟು ಸತಿ ಸೋಲ್ತಾರೆ, ಯಾಕೆ ಮತ್ತೆ ವಿಧಾನಸೌಧಕ್ಕೆ ಹೋಗ್ತಾರೆ ಇವರೆಲ್ಲ? ಮತ್ತು ಡೆಲ್ಲಿಗೆ ಹೋಗಿ ಹೈಕಮಾಂಡು, ಆ ಕಮಾಂಡು, ಈ ಕಮಾಂಡು, ಇವೆಲ್ಲ ಏನಿದು? ಬರೀ ಆಟ. ನಾನು ಹೇಳ್ತೀನಿ, ಚಾಮರಾಜನಗರ ನಾನು ಭಾಳ ಹತ್ತಿರದಲ್ಲಿ ಹುಟ್ಟಿದವನು. ಮೈಸೂರಲ್ಲಿ ನಾನು ಹುಟ್ಟಿದ ಸಮಯದಲ್ಲಿ ಚಾಮರಾಜನಗರಕ್ಕಿದ್ದಂತಹ ಗೌರವ ನಂಜನಗೂಡು ದೇವಸ್ಥಾನಕ್ಕೂ ಇರಲಿಲ್ಲ, ಅಷ್ಟು ನಡೀತಿತ್ತು. ಆದರೆ ಅದಕ್ಕೊಂದು ಕಾಲ ಅಂತ ಇದೆ, ಎಲ್ಲಕ್ಕೂ ಅಷ್ಟೇ. ಇವ್ರು ನೋಡಿ, ಒಂದು ಕಲ್ಲನ್ನು ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಮೇಲ್ಗಡೆ ಇಟ್ಟು ಪೂಜೆ ಮಾಡುವ ಕಲ್ಲು, ಆ ಬೆಟ್ಟಕ್ಕೆ ಹತ್ಕೊಂಡು ಹೋಗೋ ಕಲ್ಲು, ಎರಡೂ ಕಲ್ಲೇ. ಆ ಸ್ಥಾನದ ಮೇಲೆ ಅದಕ್ಕೆ ವ್ಯತ್ಯಾಸ ಆಗುತ್ತೆ. ಚಾಮುಂಡಿ ಬೆಟ್ಟಕ್ಕೆ 1000 ಮೆಟ್ಲು ಹತ್ಕೊಂಡು ಕಾಲು ತುಳ್ಕೊಂಡೇ ಹೋಗ್ತೀವಿ ಕಲ್ಲುಗಳನ್ನು. ಆ ಒಳಗೆ ಹೋಗಿ ದೇವರು ಅಂತ ಅಂದರೆ ಆ ಭಾವನೆ ಬರೋದಕ್ಕೆ ಚಾಮರಾಜನಗರಕ್ಕೆ ಹೋದ ತಕ್ಷಣ, ಚಾಮರಾಜನಗರದಲ್ಲಿ ಇದ್ದಾಗ ಯಾರು ಮುಖ್ಯಮಂತ್ರಿಗೆ ಕೆಲಸ ಹೋಗಿದ್ರೆ, ಅವ್ರ ಪಾರ್ಟಿ ಫೇಲ್ ಆಗಿದ್ದರೆ ಇದನ್ನು ಒಪ್ಕೋಬೋದು. ಅದು ಎಲ್ಲೋ ಹೋಗಿ ಬರ್ತಾರೆ, ಇದು ಯಾವತ್ತೂ ನಡೆಯುತ್ತೆ. ಸುಮ್ಮನೆ ಇದು ತುಂಬ ಒಂಥರ ಕಾಕತಾಳೀಯ ಅಂತ ಆಗುತ್ತೆ. ಓಕೆ, ಎಸ್ ಸರ್, ಮತ್ತಷ್ಟು ನಮ್ಮ ಚರ್ಚೆ ಮಾಡ್ತೀನಿ. ಚಂದ್ರವರೇ, ತಾವು ಗಮನಿಸ್ತಾ ಇದ್ದೀರಿ, ಸಮಾಜವಾದಿ ಹಿನ್ನೆಲೆ ಇರುವಂಥ JH ಪಟೇಲ್ರು ಕೂಡ ಅಪ್ಪಿತಪ್ಪಿಯಲ್ಲಿ ಕಾಲಿಡೋ ಪ್ರಯತ್ನ ಮಾಡಲಿಲ್ಲ ಅಂತ. ಇಲ್ಲಿ ನಾನು ಸರಳೀಕರಿಸಿ ನೀವು ಮಾಡಬೇಕಾಗಿದೆ, ನಾವು ಜನಜಾಗೃತಿ ಮಾಡಬೇಕಾಗಿದೆ. ಈಗ ಮುಖ್ಯಮಂತ್ರಿಗಳು ಏನು ಹೋಗಿದ್ದಾರೆ ಅದನ್ನು ಒಪ್ಪುವಂಥ ವಿಚಾರ ಸ್ವಾಗತಿಸಬೇಕು, ಆ ಪದ್ಧತಿ ಹೋಗಬೇಕಾಗಿದೆ. ಇಲ್ಲಿ ಯಡಿಯೂರಪ್ಪನವ್ರು ಯಾಕೆ ಹೋಗಲಿಲ್ಲ, ಅಥವಾ ಇನ್ನೂ ಬಂಗಾರಪ್ಪನವ್ರು ಹೋಗಿಲ್ಲ ಯಾಕೆ, ಅಥವಾ ಕಳ್ಕೊಂಡಿದ್ದ, ಈ ಥರದ್ದೆಲ್ಲ ಚಿಂತೆಗಿಂತ ಎಲ್ಲೋ ಒಂದು ಕಡೆ ಈ ನಂಬಿಕೆಗಳನ್ನು ಹಾಳು ಮಾಡಬೇಕಾಗಿದೆ ನಾವು. ಯಾಕೆ ಅಂದರೆ, ವೈಯಕ್ತಿಕ ನಂಬಿಕೆಗಳು ಬೇರೆ, ಸಾರ್ವಜನಿಕವಾಗಿರ್ತಕ್ಕಂಥ ಜವಾಬ್ದಾರಿ ಇರ್ತಕ್ಕಂಥ ವ್ಯಕ್ತಿಗಳು ಸರ್ಕಾರ ನಡೆಸ್ತಕ್ಕಂಥವು, ಅದು ವಿಶೇಷವಾಗಿ ಪ್ರಥಮ ಪ್ರಜೆಯ ಬಗ್ಗೆ ಈ ಥರ ಅಪನಂಬಿಕೆಗಳು, ಆ ಮೂಢನಂಬಿಕೆಗಳು ಬಂದುಬಿಡ್ತು ಅಂದರೆ ಆಡಳಿತನೇ ಕುಂಠಿತವಾಗುತ್ತೆ. ಇಂಥದ್ದಾಗೋಗಿದೆ ಈಗಾಗಲೇ. ಈಗ ನಾನು ಅದನ್ನೇ ಟೀಕೆ ಮಾಡೋಕ್ಕೆ ಹೋಗೋದಿಲ್ಲ, ಆದರೆ ಜಗದೀಶ್ ಶೆಟ್ಟರ್ ಅವರು ಇವತ್ತೇನು ತೀರ್ಮಾನ ತೊಗೊಂಡಿದ್ದಾರೆ, ನಿಧಾನವಾಗಿ ತೊಗೊಂಡಿದ್ದಾರೋ ಲೇಟಾಗಿ ತೊಗೊಂಡಿದ್ದಾರೋ, ಹೋಗುತ್ತೆ ಅಂತ ಕೆಲವರು ಟೀಕೆ ಮಾಡ್ತಾರೆ. ನಾನು ಅದನ್ನು ಒಪ್ಪೋದಿಲ್ಲ. ತೊಗೊಂಡಿರೋ ತೀರ್ಮಾನ ಸರಿಯಾಗಿದೆ, ಧೈರ್ಯವಾಗಿದೆ. ಮತ್ತು ಅವರೇ ಮುಂದೆ ಮುಖ್ಯಮಂತ್ರಿ ಆದಾಗ ಚಾಮರಾಜನಗರ ಏನು ಹೇಳ್ತಾರೆ, ಇದ್ಬೋದ್ರಲ್ಲಿ ಅಲ್ಲೇ ಹೋಗಿ ಕೂತ್ಕೋತಾರೆ, ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ. ಮತ್ತೆ ಸರ್ಕಾರ ಒಂದು ವೇಳೆ ನಮ್ಮ ಸರ್ಕಾರ ಬಂತು ಅಂತ ಇಟ್ಕೊಳ್ಳಿ, ಅವರೇ ಮುಖ್ಯಮಂತ್ರಿ ನಾವು ಘೋಷಣೆ ಮಾಡಿದ್ದೀವಿ, ಆಗ ಇದಕ್ಕೇನು ವ್ಯಾಖ್ಯಾನ ಕೊಡ್ತೀರಾ? ಅದರಿಂದ ನಾವು ಅದನ್ನು ಚರ್ಚೆಗಿಂತ ಇವತ್ತೇನು ಪ್ರಾರಂಭ ಮಾಡಿದ್ದಾರೆ, ಇದು ನಿರಂತರವಾಗಿ ಮುಂದಿನ ದಿಕ್ಕಿನಲ್ಲಿ ಮಂತ್ರಿಗಳಾಗಲಿ, ಅಧಿಕಾರಿಗಳಾಗಲಿ, ಜವಾಬ್ದಾರಿಲಿರ್ತಕ್ಕಂಥ ಮುಖ್ಯಮಂತ್ರಿಗಳಾಗಲಿ ಈ ಥರದ್ದು ಯಾವುದಕ್ಕೂ ತಲೆ ಕೊಡದೆ ಧಿಕ್ಕರಿಸಿ ಇದನ್ನು ಹೋಗಿ ಅದನ್ನು ಸಾರ್ವಜನಿಕರಿಗೆ ನಂಬಿಕೆ ಹುಟ್ಟಿಸ್ಬೇಕು. ಆ ನಿಟ್ಟಿನಲ್ಲಿ ಈ ಕೆಲಸ ಸ್ವಾಗತಾರ್ಹವಾಗಿದೆ. ಅಲ್ಲಿ ನೋಡಿ, ಅಲ್ಲಿ ಮಾತಾಡುವಾಗ ಒಂದಿಬ್ಬರನ್ನ ಕೇಳಿದೆ, BL ಶಂಕರ್ರವರು ಅಧ್ಯಕ್ಷರು, ಕಾಂಗ್ರೆಸ್ನ ಅಧ್ಯಕ್ಷರು. ಅವರ ಟೀಕೆ ಏನಿರಲಿ, ನಾಳೆ ಮುಂದಿನ ಚುನಾವಣೆ ಹೋರಾಟಕ್ಕೆ ಹೋಗ್ತೀವಿ, ಆದರೆ ಅವರು ಸಂಪೂರ್ಣವಾಗಿ ಸ್ವಾಗತಿಸಿದ್ರು. ಅದೇ ಯಾಕೋ ಸಿದ್ದರಾಮಯ್ಯನವರು ಕೂಡ ಜವಾಬ್ದಾರಿ ಮತ್ತು ಬುದ್ಧಿವಂತರಿದ್ರು ಕೂಡ ಅದೊಂದು ವ್ಯಂಗ್ಯ, ಈ ರಾಜಕಾರಣಕ್ಕೆ ತಗೊಂಡು ಹೋಗ್ತಕ್ಕಂಥದ್ದು ಇದೆಯಲ್ಲ, ಇಬ್ರಾಹಿಂ ಅವರಂತೂ ಮಾತಾಡೋದು ಪ್ರತಿಯೊಂದು ವ್ಯಂಗ್ಯ ಇರುತ್ತೆ. ಇವತ್ತು ಆಗಿರೋದೇ ಕೇಳಿ, ಒಂದು ಹೇಳಿದ್ರೆ ಅವರು ಆದ ತಕ್ಷಣ ಹೋಗ್ಬೋದಾಗಿತ್ತು. ಈಗ ಹೋಗಿದಾರಲ್ಲ, ಪ್ರಪಂಚಕ್ಕೆ ಯಾಕೆ ಹೋಗೋಣ? ಈಗ ಹೋಗಿದ್ದಾರೆ, ಕಳ್ಕೊತಾರೋ ಇಲ್ವೋ? ಒಂದು ವೇಳೆ ಕಳ್ಕೊಳ್ಳೋಕೆ ನಾಳೆ ನಡೆದ್ರಲ್ಲೇ ಕಳ್ಕೊಬೇಕು ತಾನೆ ಅವರು. ಅದಲ್ದ ಅವರು ಅಧಿಕಾರಕ್ಕೆ ಬರೋ ದಿವಸ ಚಾಮರಾಜನಗರ ಪ್ರಾಬ್ಲಮ್ ಆಗಿತ್ತಾ, ಅವತ್ತೇ ಹೋಗ್ಬೇಕು. ಇನ್ನೂ ಒಂದು ಹೇಳಿದ್ರು ಅವರು, ಸ್ಪೀಕರ್ ಆಗಕ್ಕೆ ಮುಂಚೆ ಹೋಗಿ ಬಂದಿದ್ದೀನಿ, ಮಂತ್ರಿ ಆಗಕ್ಕೆ ಮುಂಚೆ ಹೋಗಿ ಬಂದಿದ್ದೀನಿ, ವಿರೋಧ ಪಕ್ಷ ನಾಯಕರಾಗೋದಕ್ಕೂ ಅಂದರೆ. ನಾನಿಲ್ಲಿ ಯಾರನ್ನೂ ಟೀಕೆ ಮಾಡಲ್ಲ. ನಮ್ಮಲ್ಲಿ ಈ ನಂಬಿಕೆಗಳು, ಪೂಜೆಗಳು, ಪುನಸ್ಕಾರಗಳೆಲ್ಲನೂ ಸಾರ್ವತ್ರಿಕವಾಗಿ ಅದನ್ನು ದೊಡ್ಡದು ಮಾಡಿ ಸಾರ್ವಜನಿಕವಾಗಿ ತೊಂದರೆ ಕೊಡ್ತಕ್ಕಂಥದ್ದನ್ನು ನಿಲ್ಲಿಸಿ ನಿಮ್ಮ ವೈಯಕ್ತಿಕ, ಕುಟುಂಬ ಮತ್ತು ಮನೆಗೆ ಇಟ್ಕೊಂಡು ಇದಕ್ಕೆ ಯಾವುದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಮುಂದುವರಿಬಾರ್ದು, ಇದನ್ನು ಮುಂದುವರಿಸ್ಕೊಂಡು ಹೋಗಬೇಕು ಈ ಪದ್ಧತಿ. ನಿಜನೇ ಸರ್, ತಾವೇನಂತೀರಿ ಸರ್? ನನ್ನ ಮಟ್ಟಿಗೆ ಹೇಳೋದಾದರೆ ಇಲ್ಲಿ ಜಗದೀಶ್ ಶೆಟ್ಟರು ನನಗೆ ಮುಖ್ಯವಲ್ಲ, ಚಾಮರಾಜನಗರವೂ ಮುಖ್ಯವಲ್ಲ. ಆದರೆ ಇವೆರಡರ ನಡುವೆ ಓಡಾಡ್ತಾ ಇದೆಯಲ್ಲ ನಂಬಿಕೆ ಅನ್ನೋದು, ಈ ನಂಬಿಕೆಯಲ್ಲಿ 2 ನಂಬಿಕೆ ಇದೆ.
ಒಂದು ಗಾಢ ನಂಬಿಕೆ, ಒಂದು ಮೂಢನಂಬಿಕೆ. ನಿಜ. ಈ ನಂಬಿಕೆ ಅನ್ನೋದಕ್ಕೆ ಒಂದು ಉತ್ತಮ ಉದಾಹರಣೆ ಏನಪ್ಪ ಅಂದರೆ, ಮದರ್ ಇಸ್ ಟ್ರೂತ್ ಆ್ಯಂಡ್ ಫಾದರ್ ಇಸ್ ಓನ್ಲಿ ಎನ್ ಒಪಿನಿಯನ್ ಅಂತ. ನಮ್ಮ ಅಪ್ಪನ ನಾವು ಯಾರೋ ಕೂತ್ಕೊಂಡು ನೋಡಿಲ್ಲ ರೀ, ನಾವೊಮ್ಮೆ ಹೇಳಿದಾಳೆ ನಂಬಿದ್ದೀವಿ. ಇಡೀ ಜೀವನ ಪರ್ಯಂತ ನಂಬತಕ್ಕಂಥ ಒಬ್ಬ ವ್ಯಕ್ತಿ ನಮ್ಮ ಅಪ್ಪ ಅಂತಾನು. ಅವನಿಗೆ ಹೇಳಿದಾಳೆ ಇವನೇ ನಿಮ್ಮ ಮಗ ಅಂತ. ಅವನು ಇಡೀ ಜೀವನ ತನ್ನ ಸರ್ವಸ್ವನೂ ಸಮರ್ಪಣೆ ಮಾಡುವಂಥ ಮಗನ್ನ ನನ್ನ ಮಗ ಅಂತ ಒಪ್ಕೊಂಡಿದ್ದಾನೆ. ಹೌದೋ ಅಲ್ವೋ ಅನ್ನೋದು ಅಮ್ಮ ಒಬ್ಳಿಗೆ ಗೊತ್ತಾನೆ. ಅಂದರೆ ಇವರಿಬ್ಬರು ಸೇಲ್ ಮಾಡ್ತಾ ಇರೋದು ನಂಬಿಕೆಯನ್ನು ದೋಣಿ ಮೇಲೆ. ಅದು ಗಾಢವೋ ಮೂಢವೋ ಅಂತ ಗೊತ್ತಾಗೋದು ಯಾವಾಗ ಅಂದರೆ, ನಂಬಿಕೆಯಲ್ಲಿ ಒಂದೇ ಒಂದು ಕಣ ಕಳಚಿ ಬಿದ್ದು ಅಪನಂಬಿಕೆಗೆ ತಿರುಗಿದಾಗ ಅದು ಗಾಢ ನಂಬಿಕೆ ಹೋಗಿ ಮೂಢನಂಬಿಕೆ ಆಗುತ್ತೆ. ನಂಬಿಕೆ ಅನ್ನೋದನ್ನು ನಾವು ಭಗವಂತನಲ್ಲಿ ಇಡಬೇಕಾದ ಹೇಗೆ ಅನ್ನೋದಕ್ಕೆ ನಮ್ಮ ವಿವೇಕಾನಂದ ಕೊಟ್ಟಿರೋ ಇದು ಉದಾಹರಣೆ ಇದೊಂದೇ. ನಮ್ಮ ಅಪ್ಪನ ನಾವು ಹೇಗೆ ನಂಬುತ್ತೀವಿ ತಾಯಿಯ ಮಾತಿನ ಮೇಲೆ, ಹಾಗೆ ಭಗವಂತನ ನಮ್ಮ ಸಂಪ್ರದಾಯಗಳ ಮೇಲೆ ನಂಬಬೇಕು. ಇಲ್ಲಿ ಚಾಮರಾಜನಗರಕ್ಕೆ ಹೋಗಿ ಬರಬೇಕು, ಹೋಗಬಾರದು ಇತ್ಯಾದಿಗಳೆಲ್ಲ ಬಂದಿದ್ದು 66 ವರ್ಷಗಳ ಮೇಲೆ, ಸ್ವತಂತ್ರ ಬಂದ ಮೇಲೆ. ಸ್ವತಂತ್ರ ಪೂರ್ವದಲ್ಲಿ ಹೋದ ವೈಸ್ರಾಯಿಗಳು ಬೇಕಾದಷ್ಟು ಜನ ಇದ್ದಾರೆ. ನಿಮಗೆ ಇದು ತಲಹರಟೆ ಮಾಡೋದಕ್ಕೋಸ್ಕರವಾಗಿ ಇವತ್ತು ರಾಜಕೀಯ ಇದೆಯೇನ. ಮತ್ತೊಂದು ಹೇಳ್ತೀನಿ ನೋಡಿ, ನಾವು ನಮ್ಮ ಜನಾಂಗಕ್ಕೆ ಮುಟ್ಸೋಕೆ ಹೇಳ್ತೀನಿ, ನಾವು ಇವತ್ತು ಜಾತ್ಯತೀತ ಸಂವಿಧಾನದಲ್ಲಿದ್ದೀವಿ, ಪಕ್ಷಾತೀತ ಸಂವಿಧಾನದಲ್ಲಿದ್ದೀವಿ. ನಾವು ಎಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿ ನಡೀತಕ್ಕಂಥ ಆ ಗ್ರಾಮ ಪಂಚಾಯತಿಲಿ ಅಲ್ಲಿ ಪಕ್ಷ ಶುರುವಾಗಿದೆ. ಜಾತಿಯನ್ನು ದೊಡ್ಡದು ಮಾಡಿ ಸಂವಿಧಾನವನ್ನು ಕೊಲ್ತಾ ಇದ್ದಾರೆ. ಅಂದಾಗ ಇಂಥ ವಿಚಾರಗಳನ್ನು ನಾವು ಇನ್ನಷ್ಟು ಹೆಚ್ಚಿದರೆ ಜನಗಳ ಮೇಲೆ ನಂಬಿಕೆ ಅನ್ನೋದು ಸಂಪೂರ್ಣವಾಗಿ ನಮಗೆ ಜನಗಳ ಮೇಲೆ ನಂಬಿಕೆ ಹೋಗಿಬಿಡುತ್ತೆ. ಕೊನೆಯದಾಗ ಒಂದು ಮಾತು ಹೇಳ್ತೀನಿ ನೋಡಿ, ಮಡೆ ಸ್ಥಾನ. ನಾನು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಪರಿಚಯ ಆಗಿ ನನಗೆ 65-70 ವರ್ಷ ಆಯಿತು. 70 ವರ್ಷದಿಂದ ನಾನು ನೋಡ್ತಾ ಇದ್ದೀನಿ ಮಡೆ ಸ್ಥಾನ ಎಲ್ಲೋ ನಡೀತಿದೆ ಅಂತ ನನಗೆ ಗೊತ್ತಿಲ್ಲ. ಇದು ಯಾವಾಗ ಮಳೆ ಸ್ಥಾನ ಹೊರಗೆ ಬಂದಿತ್ತು ಅಂದರೆ ಮಾಧ್ಯಮದವರು ಅದರ ಬಗ್ಗೆ ಹೇಳಿದರು, ಆವಾಗ ಇದು ತಪ್ಪು ಅಂತಾಯಿತು. ಇವತ್ತು ಹೈಕೋರ್ಟ್ ಏನು ತೀರ್ಮಾನ ಕೊಟ್ಟಿದೆ, ಮಳೆ ಸ್ಥಾನ ಅವರವರ ಇಚ್ಛೆ ಅಂತ ಬಂದಿದೆ. ಹೌದಾ? ಇದರಲ್ಲಿ ನಾವು ಒಂದು ಅಬ್ಸರ್ವ್ ಮಾಡಿ, RSSನ ಭಾಗವತರೆ ಅಂತ ಮಾತಾಡಿದ್ದಾರೆ. ಇವತ್ತು ಹೆಣ್ಣುಮಕ್ಕಳು ಹೊರಗೆ ಬಂದ್ರೇನೇ ಅದು ಅಪಚಾರವಾಗುತ್ತೆ, ಅವ್ರು ಒಳಗಿರಬೇಕು ಅಂತ ಮಾತಾಡಿದ್ದಾರೆ. ಅಂದರೆ ಒಂದೊಂದು ಎಕ್ಸಾಂಪಲ್ಗೆ ನೆಗಡಿ ಮತ್ತು ಮೂಕ ತರ್ಸಾಕು, ಕಿವಿ ನೋವು ಬಂತು ಕಿವಿ ಕತ್ತ, ಕಡೆಗೆ ಉಳಿದ ಮುಂಡ ಎರಡೇ. ಅಲ್ಲ, ನೀವೇನೋ ಮಡೆ ಸ್ಥಾನ ಬಗ್ಗೆ ಹೇಳ್ತೀರಿ. ಮಡೆ ಸ್ಥಾನ ಬಂತಲ್ಲ ಸರ್, ಈ ಮಡೆ ಸ್ಥಾನ ಅನ್ನೋದು ಅವರವ್ರ ನಂಬಿಕೆ. ಅಲ್ಲಿ ಹೋದವರೆಲ್ಲ ಮಡೆ ಸ್ನಾನ ಮಾಡೋ ಆಗಿದ್ದರೆ ನಾನು 60-70 ವರ್ಷದಿಂದ ಹೋಗ್ತಾ ಇದ್ದೀನಿ. ನನ್ನ ಎಲೆ ಮೇಲೆ ಯಾವನೂ ಉರುಳಬಹುದಾಗಿತ್ತು. ಅವರವರ ನಂಬಿಕೆ, ಅವರವರ ವಿಷಯಗಳ ಬಗ್ಗೆ ಯಾವತ್ತೂ ನಂಬಿಕೆ ಅನ್ನೋದು ಬಹಳ ಬೇಕು ಅಂತೀರೋ ಬೇಡ ಅಂತೀರೋ ನೀವು ಅಂತ. ಮಳೆ ಸ್ಥಾನ ನಾನು ನನ್ನ ಮಟ್ಟಿಗೆ ಹೇಳುವುದಾದರೆ ಅದು ನಮಗೆ ಸಂಬಂಧಪಟ್ಟ ವಿಚಾರ ಅಲ್ಲ, ಅದು ಬೇಡ, ಅನಾಗರಿಕ ಅನ್ನೋದನ್ನು ನಾನು ಒತ್ತಿ ಹೇಳ್ತೀನಿ. ಆದರೆ ಮಳೆ ಸ್ಥಾನದ ಬಗ್ಗೆ ನೀವು ಕೋರ್ಟ್ ತನಕ ಹೋಗಬೇಕಾದ ಅನಗತ್ಯವಾಗಿತ್ತು. ಎಸ್ ಸರ್, ಮತ್ತಷ್ಟು ನಾನು ನಿಮಗೆ ಚರ್ಚೆ ಮಾಡ್ತೀನಿ. ಈಗ ವಿಶೇಷವಾಗಿ ನಾವು ಈ ಶಾಪಗ್ರಸ್ತ ಜಿಲ್ಲೆಯ ಬಗ್ಗೆ ನಾವು ಚರ್ಚೆ ಮಾಡೋಣ, ಅದರಲ್ಲೂ ಚಾಮರಾಜನಗರದ ಬಗ್ಗೆ. ಸೊ ಇನ್ನಷ್ಟು ಮಾತಾಡ್ತೀನಿ ನಾನು. ಅದಕ್ಕಿಂತ ಒಂದು ಪುಟ್ಟ ವಿರಾಮ ತಗೊಳ್ಳೋಣ. ವಿರಾಮದ ಬಳಿಕ ಮತ್ತೆ ಚರ್ಚೆ ಮುಂದುವರಿಯುತ್ತೆ.